ಸಾರಿಗೆ ನೌಕರರು ಮುಷ್ಕರದ ಹಾದಿಯನ್ನ ಹಿಡಿದಿದ್ದಾರೆ. ಆದರೆ ಮಗದೊಂದು ಕಡೆಯಲ್ಲಿ ಖಾಸಗಿ ಬಸ್ಗಳ ಓನರ್ಗಳು ಅಂದ್ರೆ ಆ ಒಂದು ಒಕ್ಕೂಟ ಸರ್ಕಾರಕ್ಕೆ ಬೆಂಬಲವನ್ನ ಸೂಚಿಸಿದೆ. ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಮಾಹಿತಿಯನ್ನ ನೀಡಿದ್ದಾರೆ. ಸರ್ಕಾರದ ಪರವಾಗಿ ನಾವು ನಿಂತ್ಕೊಳ್ತೀವಿ, ನಮ್ಮ ಖಾಸಗಿ ಬಸ್ಗಳು ರಸ್ತೆಗಿಳಿಯೋಕೆ ಸಿದ್ಧವಾಗಿದ್ದಾವೆ. ಸರ್ಕಾರ ನಮ್ಮನ್ನೇನಾದರೂ ಮನವಿ ಮಾಡಿಕೊಂಡ್ರೆ, ಅದರ ಕೇಳ್ಕೊಂಡ್ರೆ ನಾವು ಸೇವೆಗೆ ಸಿದ್ಧ ಅನ್ನುವಂಥ ಮಾತನ್ನ ಈಗ ಅವ್ರು ಹೇಳ್ತಿದ್ದಾರೆ. ಅಂದರೆ ಕಂಡೀಷನ್ ಮೇಲೆ ಈ ಒಂದು ಆಪರೇಷನ್ ಅನ್ನು ನಾವು ಮಾಡೋದು. ಆದರೆ ಆ ಕಂಡೀಷನ್ ಸಪ್ಲೈ ಏನು? ಡಬಲ್ ಚಾರ್ಜ್ ಮಾಡ್ತೀವಿ, ನಮ್ಮನ್ನ ಕೇಳಬೇಡಿ, ಇಷ್ಟ ಬಂದಾಗ ನಾವು ಬಸ್ ಓಡಿಸ್ತೀವಿ, ಕೇಳಬೇಡಿ ಅಂತನಾ? ಅಥವಾ ಸರ್ಕಾರದ ದರ ಏನಿದೆ KSRTC ಬಸ್ಗಳಿಗೆ, BMTC ಬಸ್ಗಳಿಗೆ ನಿಗದಿಯಾಗಿರುವಂಥ ದರ, ಸೊ ಆ ದರವನ್ನೇ ನಾವು ಕೂಡ ಪಡ್ಕೊಂಡು ಜನರನ್ನು ಕರ್ಕೊಂಡು ಹೋಗ್ತೀವಿ, ಇದು ಅವರ ಕಂಡೀಷನ್ನ ಗೊತ್ತಿಲ್ಲ. ಅದರ ಕುರಿತಾಗಿ ಇನ್ನೂ ಕೂಡ ಒಂದು ಸ್ಪಷ್ಟನೆ ಸಿಗಬೇಕಾಗಿದೆ. ಬಟ್ ಈಗ ಸಾರಿಗೆ ನೌಕರರ ಮುಷ್ಕರದ ನಡುವೆ ಖಾಸಗಿ ಸಾರಿಗೆ ಒಕ್ಕೂಟ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ಈಗ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಮಗದೊಂದು ಕಡೆಯಲ್ಲಿ ಖಾಸಗಿ ಸಾರಿಗೆ ಒಕ್ಕೂಟ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿದೆ, ಬಟ್ ಕಂಡೀಷನ್ ಸಪ್ಲೈ ಅಂತ ಹೇಳ್ತಾ ಇರೋದು. ಸೊ ಈ ಕಂಡೀಷನ್ ಅಂದರೆ ಏನು? ಡಬಲ್ ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತನಾ, ಅಥವಾ ಸರ್ಕಾರದ ದರದ ಪರವಾಗಿನೇ, ಅಥವಾ ಅದರ ಪ್ರಕಾರನೇ ನಾವು ಜನರನ್ನ ಸ್ಥಳಾಂತರ ಮಾಡ್ತೀವಿ ಅಂತನಾ? ರಾಹುಲ್, ಪ್ರತಿ ಬಾರಿಯೂ ಸಾರಿಗೆ ನೌಕರರು ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಖಾಸಗಿ ಸಾರಿಗೆಯವರು ಬೆಂಬಲ ಕೊಡುವಂತ ಒಂದು ಪದ್ಧತಿ ಇರುವಂತದ್ದು. ಕಳೆದ ಬಾರಿ ಕೂಡ 2021ರಲ್ಲಿ ಸುಮಾರು 2 ವಾರಗಳ ಕಾಲ ಸಾರಿಗೆ ನೌಕರರು ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ಇದೇ ಖಾಸಗಿ ಸಾರಿಗೆಯವರು ಸರ್ಕಾರದ ಪರವಾಗಿ ಕೆಲಸ ಮಾಡಿದ್ರು. ಅವತ್ತು ಕೂಡ ಕಂಡೀಷನ್ಸ್ ಹಾಕೊಂಡಿದ್ರು. ಅಂದ್ರೆ ತೆರಿಗೆ ವಿನಾಯಿತಿಯನ್ನ ಕೇಳಿದ್ರು. ನಿರ್ದಿಷ್ಟ ಅವಧಿಗೆ ಖಾಸಗಿ ಸಾರಿಗೆ ಅಂದ್ರೆ ಖಾಸಗಿ ಬಸ್ಗಳ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದೆ ಆದ್ರೆ ನಾವು ಸರ್ಕಾರದ ಪರವಾಗಿ ಸರ್ಕಾರ ಹೇಳಿದಂತೆ ಜನರಿಗೆ ಸೇವೆ ಕೊಡೋದಕ್ಕೆ ನಾವು ಸಿದ್ಧ ಅಂತ ಹೇಳಿದ್ರು. ಆ ಬಾರಿ ಕೂಡ ಸಕ್ಸಸ್ ಆಗಿತ್ತು. ಈಗ ಅದೇ ಫಾರ್ಮುಲಾವನ್ನ ಸರ್ಕಾರ ಬಳಸ್ಕೊಳ್ತಾ ಇದೆ. ಅಂದ್ರೆ ಒಂದು ವೇಳೆ ಈಗ ಸಾರಿಗೆ ನೌಕರರು ಬಂದನ್ನ ಘೋಷಣೆ ಮಾಡಿದ್ದೇ ಆದ್ರೆ ಪ್ಲಾನ್ ಬಿ ರೆಡಿ ಆಗಿರ್ಬೇಕಾಗುತ್ತೆ ಸರ್ಕಾರದ ಬಳಿ. ಹಾಗಾಗಿ ಪ್ಲಾನ್ ಬಿ ಏನಪ್ಪಾ ಅಂತಂದ್ರೆ ಖಾಸಗಿ ಸಾರಿಗೆಯವರನ್ನ ರಸ್ತೆಗೆ ಇಳಿಸೋದು, ಅಂದ್ರೆ ಜನಸಾಮಾನ್ಯರಿಗೆ ಸೇವೆ ಕೊಡೋದಕ್ಕೋಸ್ಕರ ಖಾಸಗಿ ಸಾರಿಗೆಯನ್ನ ರಸ್ತೆಗೆ ಇಳಿಸೋದು. ಹಾಗಾಗಿ ಅವ್ರ ಜೊತೆ ಒಂದು ಸುತ್ತಿನ ಈಗಾಗಲೇ ಮೌಖಿಕ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಸಾರಿಗೆ ನೌಕರರು ಬಂದ್ಗೆ ಕರೆ ಕೊಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳನ್ನ ರಸ್ತೆ ಇಳಿಸೋದಕ್ಕೆ ನೀವು ರೆಡಿಯಾಗಿ, ನಿಮಗೆ ನಾವು ಅಗತ್ಯವಾದ ಒಂದು ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹಾಗಾಗಿ ಖಾಸಗಿ ಸಾರಿಗೆಯವರು ಕೂಡ ಸರ್ಕಾರದ ಪರವಾಗಿ ಪ್ರತಿ ಮುಷ್ಕರದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ವೇಳೆ ಏನಾದ್ರೂ ಈಗ ಸರ್ಕಾರಿ ಸಾರಿಗೆ ನೌಕರರು ಮುಷ್ಕರ ಕೊಟ್ಟಿದ್ದೇ ಆದ್ರೆ ಖಂಡಿತವಾಗಿಯೂ ಖಾಸಗಿಯ ಬಸ್ಗಳು ರಸ್ತೆಗಿಳಿಯುತ್ತೆ, ಸರ್ಕಾರದ ಪರವಾಗಿ ಇಳಿಯುತ್ತೆ. ಅಂದ್ರೆ ಕಂಡೀಷನ್ಸ್ ಸೇಮ್. ಕಳೆದ ಬಾರಿ ಕೂಡ ಅವರು ನಿರ್ದಿಷ್ಟ ಅವಧಿಗೆ ತೆರಿಗೆ ವಿನಾಯಿತಿಯನ್ನ ಕೇಳಿದ್ರು ಬಸ್ಗಳದ್ದು. ಸೊ ಈ ಬಾರಿ ಕೂಡ ಸೇಮ್ ಕಂಡೀಷನ್ಸ್ ಅವ್ರು ಹಾಕಿದ್ದಾರೆ. ಬಟ್ ಇದನ್ನೆಲ್ಲ ಮುಷ್ಕರ ಘೋಷಣೆ ಆದ ನಂತರ ಒಂದು ರೌಂಡ್ ಅಂದ್ರೆ ಸಭೆಯಲ್ಲಿ ಕುತ್ಕೊಂಡು ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷರ ಜೊತೆಲಿ ಸಾರಿಗೆ ಸಚಿವರ ಜೊತೆ ಕುತ್ಕೊಂಡು ಮುಖಾಮುಖಿ ಒಂದು ರೀತಿ ಕಂಡೀಷನ್ಸ್ ಅಂದ್ರೆ ಲಿಖಿತ ರೂಪದಲ್ಲಿ ಅವರು ಒಂದು ಬೇಡಿಕೆ ಅಂಟಿದ್ದಾರೆ. ಲಿಖಿತ ರೂಪದಲ್ಲಿ ನೀವು ನಮಗೆ ಕಂಡೀಷನ್ಸ್ಗೆ ಒಪ್ಕೊಳ್ಳೋದಾಗಿ ಬರೆದು ಕೊಡಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನೋ ಮಾತಲ್ಲಿ ಅವರು ಲೆಕ್ಕಾಚಾರದಲ್ಲಿ ಇದ್ದಾರೆ. ಹಾಗಾಗಿ ಈಗಾಗಲೇ ಖಾಸಗಿ ಸಾರಿಗೆ ಅವರು ರೆಡಿ ಇದ್ದಾರೆ ಸರ್ಕಾರದ ಪರವಾಗಿ ಕೆಲಸ ಮಾಡೋದಕ್ಕೆ. ಒಂದು ವೇಳೆ ಏನಾದರೂ ಸರ್ಕಾರಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇ ಆದ್ರೆ ಖಂಡಿತವಾಗಿಯೂ ಸರ್ಕಾರದ ಪರವಾಗಿ ಖಾಸಗಿ ಬಸ್ಗಳು ರಸ್ತೆಗಿಳಿಯುತ್ತೆ. ಸೊ ಇಲ್ಲಿ ಟಿಕೆಟ್ 1 to double ಕಲೆಕ್ಟ್ ಮಾಡ್ತಾರಾ ಅಥವಾ ಅದು ಸೆಕೆಂಡ್ರಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್. ಅದು ಸದ್ಯಕ್ಕೆ ಸರ್ಕಾರದ ಪರವಾಗಿ ಕೆಲಸ ಮಾಡೋದಕ್ಕೆ ಖಾಸಗಿಯ ಸಾರಿಗೆಯ ಒಕ್ಕೂಟ ರೆಡಿ ಇದೆ. ಸೊ ಇದರ ಒಂದು ಮಾತುಕತೆ ಕೂಡ ಈಗಾಗಲೇ ಆಂತರಿಕವಾಗಿ ಆಗಿದೆ. ಒಂದು ವೇಳೆ ಮುಷ್ಕರ ಆ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರ ಕರೆ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಖಾಸಗಿ ಬಸ್ಗಳು ರಸ್ತೆಗಿಳಿಯುತ್ತೆ. ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.